ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸುದ್ದಿ ವರದಿ ಮಾಡಲು ತೆರಳಿದ್ದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸೈಯದ್ ಇದ್ರೀಸ್ ಅವರ ವಿರುದ್ಧ ಪೊಲೀಸರು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆಯ ಕಲಂ 135ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸುದ್ದಿ ಸಂಗ್ರಹಣೆಗೆ ತೆರಳಿದ್ದ ಪತ್ರಕರ್ತರ ಮೇಲೆಯೇ ಪ್ರಕರಣ ದಾಖಲಿಸಿರುವ ಕ್ರಮಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು ಪ್ರಜಾಶಕ್ತಿ ನ್ಯೂಸ್ ಜೊತೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸೈಯದ್ ಇದ್ರೀಸ್, ಸಕಲೇಶಪುರದಲ್ಲಿ ಜನರ ಪರವಾಗಿ ನೈಜ ಹೋರಾಟ ನಡೆಸುವವರ ವಿರುದ್ಧ ಅನಗತ್ಯವಾಗಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ. ಇಂತಹ ಕ್ರಮಗಳು ಪೊಲೀಸ್ ಇಲಾಖೆಗೆ ಶೋಭೆ ತರುವುದಿಲ್ಲ ಎಂದು ಆರೋಪಿಸಿದರು. ಇದಲ್ಲದೆ ಈ ಪ್ರಕರಣದ ಕುರಿತು ಮುಂದಿನ ದಿನಗಳಲ್ಲಿ ರಾಜ್ಯ ಗೃಹ ಸಚಿವರ ಗಮನಕ್ಕೆ ತಂದು ಕಾನೂನು ಹೋರಾಟ ನಡೆಸಲು ತಾವು ಸಿದ್ಧರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ಏನು ಮನವಿ ಮಾಡೋದಂದ್ರೆ ಹೇಳಿದ್ರೆ, ನೀವು ನನ್ನ ಮಾನ ಮರ್ಯಾದೆ ಹರಾಜ್ ಮಾಡಕ್ಕೆ ನೋಡಿದೀರಾ. ಬಟ್ ನನ್ಗಿಂತ ಜನಗಳಿಗೆ ತುಂಬಾ ಬೇಜಾರಾಗಿದೆ. ನನ್ಗೆ ನಿನ್ನೆ ತುಂಬಾ ನೀವು ಸೋಷಿಯಲ್ ಮೀಡಿಯಾ ಪೊಲೀಸ್ ಇಲಾಖೆ ನೋಡಿಲ್ಲ ಅನ್ಸುತ್ತೆ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ನೋಡಿ ಜನಗಳು ನನಗೆ ಕರೆ ಮಾಡ್ತಾ ಇದಾರೆ. ನನಗೆ ಏನ್ ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ, ನಾವು ನಗು ಪಡೋದಂತ ನಮ್ಗೆ ನಗು ಬರುತ್ತೆ ಇದು ಕೇಳಿ. ಸಕಲೇಶಪುರದಲ್ಲಿ ರಾತ್ರೋರಾತ್ರಿ ಲಾಂಗು ಸ್ಟಿಕ್ ಬಾಲ್ ಹಿಡ್ಕೊ ಬಂದವನ ಮೇಲೇನೆ ಕೇಸ್ ಏನು ಆಗಿಲ್ಲ, ಅವನಿಗೆ ಸ್ಟೇಷನ್ ಬೇಲ್ ಆಗುತ್ತೆ. ಇದ್ರೀಸ್ ಅವ್ರೆ, ನೀವು ಏನು ಮಾಡಿದ್ರೆ ನಿಮ್ಗೆ ಸುಖ ಸುಮ್ಮನೆ ಕೇಸ್ ಹಾಕ್ತಾರಲ್ಲ, ಇದು ಎಷ್ಟು ಬಾರಿಗೆ ಸರಿ? ಪೊಲೀಸ್ ಅವರು ಸಕಲೇಶಪುರ ಪೊಲೀಸ್ ವ್ಯವಸ್ಥೆ ಯಾವ ದಾರಿಗೆ ಹೋಗ್ತಾ ಇದೆ? ನೀವು ಜನಗಳಿಗೆ ರಕ್ಷಣೆ ಮಾಡೋಕ್ ಇದೆಯೋ ಅವತ್ತು ನೀವು ಭಕ್ಷಕರಾಗ್ಬೇಡಿ, ದಯವಿಟ್ಟು ನಾನು ಹೇಳೋದು. ಯಾಕಂದ್ರೆ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ. ಯಾಕಂದ್ರೆ ನನ್ಗೆ ತುಂಬಾ ಸಮಯದಿಂದ ನಾನು ಪೊಲೀಸ್ ಇಲಾಖೆ ನನಗೂ ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ನಾನು ಎಂತ ಸಮಾಜದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ನೀವು 12 ವರ್ಷಗಳಿಂದ ನೋಡ್ಕೊ ಬರ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಇದ್ರೇಸು ಯಾವ ಇಲ್ಲಿಗಲ್ ಕೆಲ್ಸಕ್ಕೂ ಇಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ, ಯಾವ ಇದಕ್ಕೂ ಇಲ್ಲ ಅಂತ. ಈಗ ಜನಗಳಿಗೆ ನನಗೆ ಉತ್ತರ ಕೊಡ್ಬೇಡಿ ಸ್ವಾಮಿ, ನೀವು ಜನಗಳಿಗೆ, ಸಕಲೇಶಪುರ ಜನತೆಗೆ ನೀವು ಉತ್ತರ ಕೊಡಿ. ನೀವು ಇನ್ನ ಮುಂದೆ ಸಾಮಾಜಿಕ ಹೋರಾಟಗಾರರ ಮೇಲೆ ಈ ಸುಳ್ಳು ಕೇಸನ್ನು ಹಾಕೋದು ನಿಲ್ಸಿ. ಅದ್ ಯಾವ ವಿಚಾರವಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಕೆಲವೊಂದು ತುಂಬಾ ಹೆಸರುಗಳಿದೆ, ತಗೊಳಕ್ ಹೋದ್ರೆ ತುಂಬಾ ಹೆಸರುಗಳಿದೆ. ಒಳ್ಳೆ ಸಾಮಾಜಿಕ ಹೋರಾಟಗಾರರ ಮೇಲೆ ನೀವು ಕೇಸ್ಗಳನ್ನು ಹಾಕಿದ್ದೀರಾ. ಈಗ ನನ್ನ ಮನಸ್ಸಿಗೂ ನೋವಾಗಿದೆ, ನನ್ನಕ್ಕಿಂತ ನನ್ನ ನಂಬಿರೋ ಜನಗಳಿಗೆ ಮನಸ್ಸಿಗೆ ನೋವಾಗಿದೆ. ನಾನು ಮುಂದಿನ ದಿನಗಳಲ್ಲಿ ಇದು ಮುಂದುವರೆದ್ರೆ ನಾನು ಪೊಲೀಸ್ ಇಲಾಖೆ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕೋಕ್ಕೂ ನಾನು ಸಿದ್ಧರಾಗಿದ್ದೀನಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಲ್ಲಿ ಅಂತ ನೀವು ನನಗೆ ಬಹಿರಂಗ ಪಡಿಸ್ಬೇಕು.